ಹಾಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ರಾತ್ರಿ ವೇಳೆಯಲ್ಲಿ ದೇವರನ್ನ ಆರಾಧನೆ ಮಾಡಿ ಒಂದು ವಾಕ್ಯ ಸಂದೇಶವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಅದ್ರ ಪ್ರಕಾರನೇ ನಾವು ದೇವರನ್ನ ಮಹಿಮೆ ಪಡಿಸೋಣ. ಕೀರ್ತನೆ ಗ್ರಂಥದಿಂದ ತೆಗೆದರೆ 41ನೇ ಅಧ್ಯಾಯವಾಗಿದೆ. ಮೊದಲನೇ ವಾಕ್ಯದಿಂದ, ದಿಕ್ಕಿಲ್ಲದವನು ಪರಾಂಬರಿಸುವನು ಧನ್ಯನು, ಯೆಹೋವನು ಅವನನ್ನು ಆಪತ್ಕಾಲದಲ್ಲಿ ರಕ್ಷಿಸುವನು. ಯಾರು ದಿಕ್ಕೇ ಇಲ್ಲ ಈ ಭೂಮಿ ಮೇಲೆ. ಮನುಷ್ಯನು ನನಗೆ ಯಾರು ಸಹಾಯಕನಿಲ್ಲ. ದೇವರೇ ನೀನು ನನ್ನ ಆಶ್ರಯ, ದೇವರೇ ನೀನು ನನ್ನ ಕೋಟೆ, ದೇವರೇ ನೀನು ನನ್ನ ಗುರಾಣಿ. ಹಾಲೆಲೂಯಾ. ಯಾರು ಈ ರೀತಿಯಾಗಿ ದೇವರನ್ನ ನಾವು ನಂಬುತ್ತೇವೋ, ಮನುಷ್ಯನೆಲ್ಲ ಕೈ ಬಿಟ್ಟು ಹೋಗಿದ್ದಾನೆ. ದಿಕ್ಕಿಲ್ಲದವನು, ಯಾರು ದಿಕ್ಕೇ ಇಲ್ಲ ಈ ಭೂಮಿ ಮೇಲೆ ನನಗೆ. ಅಂಥವರು ಪರಲೋಕದಲ್ಲಿ ಕೂತ್ಕೊಂಡು, ದೇವರ ಸಿಂಹಾಸನ ಕೂತ್ಕೊಂಡು ಈ ಪ್ರಾರ್ಥನೆಯನ್ನು ಕೇಳುವಂತವರಾಗಿದ್ದಾರೆ. ದಿಕ್ಕೇ ಇಲ್ಲ ಸ್ವಾಮಿ ನನಗೆ, ಮನುಷ್ಯನ ಕಡೆಯಿಂದ ಯಾವುದು ನನಗೆ ಸಹಾಯ ಆಗ್ತಾ ಇಲ್ಲ. ದೇವರೇ ನನಗೆ ನೀನು ಸಹಾಯ ಮಾಡು ಎಂಬುದಾಗಿ ಅಂಥವರಿಗೆ ಭಾರಿ ಬೇಗ ಉತ್ತರ ಕೊಡ್ತಾರೆ ದೇವರು. ಹಾಲೆಲೂಯಾ. ಹೀಗೆ ಲಾಜರನನ್ನು ನೋಡಿದ್ರೆ ಗೊತ್ತಾಗ್ತದೆ, ಅವನಿಗೆ ಯಾರಿಗೂ ದಿಕ್ಕೇ ಇಲ್ಲ. ಅವನಿಗೆ ಗಾಯ ಮೇಲೆ ಗಾಯ ಆಗಿತ್ತು. ಅವನಿಗೆ ಊಟಕ್ಕೆ ದಿಕ್ಕಿಲ್ಲ, ಊಟಕ್ಕೆ ಕೊಡುವಂತವ್ರು ನನಗೆ ಗತಿ ಇಲ್ಲ ಆತನಿಗೆ. ಅವನ ವಿಚಾರಣೆ ಮಾಡೋರು ಯಾರೂ ಒಬ್ಬರು ಇಲ್ಲ. ಅವನಿಗೆ ಅವನಿಗೆ ದಿಕ್ಕೇ ಇಲ್ಲದಂಗೆ ಆಗಿದೆ. ಅದಕ್ಕೆ ಐಶ್ವರ್ಯವಂತ ನಾನು ಏನು ಊಟ ಮಾಡ್ತಾನೆ, ಆ ಮೇಜಿನ ಮೇಲೆ ಬಿದ್ದೆಲ್ಲ ಕೂಡಿಸಿ ಇಟ್ಕೊಂಡು ಅವನು ಊಟ ಮಾಡ್ತಿದ್ದು. ಅವನ ಗಾಯಿಗಳೆಲ್ಲ ನಾಯಿಗಳು ನೆಕ್ಕುತ್ತಾ ಇದ್ವಂತೆ. ಹಾಲೆಲೂಯಾ. ಅವನ್ನ ಪರದೇಶಿಗೆ ದೇವರು ಕೊಂಡು ಹೋಗಿದ್ರು ಈ ಲೋಕ ಬಿಟ್ಟ ಮೇಲೆ. ಆದ್ರೆ ಮೇಜಿನ ಮೇಲೆ ಕೂತ್ಕೊಂಡು ಊಟ ಮಾಡಿದ ಶ್ರೀಮಂತನಲ್ಲಿ ಹೋಗಿದ. ಹಾಗಾಗಿ ನಿಮ್ಮಲ್ಲಿ ಇತ್ತು ಅಂತಂದ್ರೆ, ಬಡವನಾದ ಯಾರಾದ್ರೂ ಒಬ್ರು ಸಿಕ್ಕಿದರೆ ಅವನಿಗೆ ಸಹಾಯವನ್ನು ಮಾಡ್ರಿ. ಊಟ ಇಲ್ಲಾಂದ್ರೆ ಒಂದು ಊಟ ಕೊಡಿಸ್ರಿ, ಬಟ್ಟೆ ಇಲ್ಲಾಂದ್ರೆ ಒಂದು ಜೊತೆ ಬಟ್ಟೆ ಕೊಡಿಸ್ರಿ. ಈ ಮತ್ತಾಯನ ಬರೆದ ಸುವಾರ್ತೆ 25ನೇ ಅಧ್ಯಾಯ 31ನೇ ವಾಕ್ಯದಿಂದ ನೋಡುವಾಗ ಎಷ್ಟೋ ಜನ ಹೇಳ್ತಾರಂತೆ, ಸ್ವಾಮಿ ನೀನ್ ಯಾವಾಗ ನನ್ನ ಹತ್ರ ಬಂದಿದ್ದೆ, ನಾನು ಯಾವಾಗ ನೀನು ಊಟ ಕೊಟ್ಟೆ, ನಾನು ಯಾವಾಗ ನೀನು ಮಲ್ಗಕ್ ಜಾಗ ಕೊಟ್ಟೆ, ನಿನಗೆ ಯಾವಾಗ ವಸ್ತ್ರಗಳನ್ನ ಕೊಟ್ಟೆ. ಹಾಲೆಲೂಯಾ. ಅವಾಗ ಈ ಸ್ವಾಮಿ ಹೇಳುವಂತ ಮಾತು, ಈ ಭೂಮಿ ಮೇಲೆ ಅಲ್ಪನಾದನು ಒಬ್ಬನಿಗೆ ನೀನು ಮಾಡಿದ್ರೆ ಅದೆಲ್ಲ ನೀನು ನನಗೆ ಮಾಡ್ದಂಗ ಆಯ್ತು. ಹಾಲೆಲೂಯಾ. ಪರಲೋಕದಲ್ಲಿ ನಿಮ್ಗೆ ಸ್ಥಳ ಇದೆ, ಬನ್ನಿ ಅಂತವ್ರಿಗೆ ಕರೀತಾರೆ ದೇವರು. ಅದೇ 39-40ನೇ ವಾಕ್ಯದಲ್ಲಿ ಮತ್ತಾಯನ ಬರೆದ ಸುವಾರ್ತೆ 25 ಮತ್ತೆ 40ನೇ ವಾಕ್ಯದಲ್ಲಿ ಓದಾಗ ಹೇಳ್ತದೆ, ಗೊತ್ತಾಗ್ತದೆ. ನಾನು ಹಸಿದಿದ್ದೇನು, ನನಗೆ ಊಟ ಕೊಡ್ಲಿಲ್ಲ. ಬಾಯಾರಿಕೆ ನೀರು ಕೊಡ್ಲಿಲ್ಲ. ಬಟ್ಟೆ ಇಲ್ಲ, ನನಗೆ ಬಟ್ಟೆ ಕೊಡ್ಲಿಲ್ಲ. ಅವಾಗ ಎಷ್ಟೋ ಜನ ವಿಶ್ವಾಸಿ ಕೇಳ್ತಾರೆ, ದೇವರೇ ನೀನು ಯಾವಾಗ ಬಂದಿದ್ದೆ, ನಾನು ಯಾವಾಗ ನಿನಗೆ ಬಟ್ಟೆ ಕೊಟ್ಟಿಲ್ಲ, ತೀರ್ಥ ಕೊಟ್ಟಿಲ್ಲ, ಊಟ ಕೊಟ್ಟಿಲ್ಲ. ನಿಮ್ಮನೆ ಬಾಗಿಲಲ್ಲಿ ಒಬ್ಬ ಬಂದು ಬಾಗಿಲು ತಟ್ಟಿದಾಗ ಅವನ ಓಡಿಸಿದ್ಯಲ್ಲ ನೀನು, ಅವನಿಗೆ ನೀನು ಸಹಾಯ ಮಾಡಿದ್ರೆ ನನಗೆ ನೀನು ಸಹಾಯ ಮಾಡ್ದಂಗೆ. ಹಾಲೆಲೂಯಾ. ಪ್ರಿಯರೇ, ನಾವೊಂದು ಎಚ್ಚರಿಕೆಯಿಂದ ನಾವು ಇರ್ಬೇಕಾಗಿದೆ. ಇವತ್ತು ಯಾರಾದ್ರೂ ದಿಕ್ಕಿಲ್ಲ ಅಂತಂದ್ರೆ ಆತನಿಗೆ ಸಹಾಯ ಮಾಡ್ಬೇಕು. ಊಟ ಕೊಡಿಸ್ರಿ, ಬಟ್ಟೆ ಕೊಡಿಸ್ರಿ. ನಮ್ಮ ಹತ್ರ ಸ್ವಲ್ಪ ಬಟ್ಟೆ ಇತ್ತು ಅಂತಾರೆ, ಅವರಿಗೆ ಬಟ್ಟೆ ಕೊಡಿ. ಹಾಲೆಲೂಯಾ. ಇವೆಲ್ಲ ಜಾಸ್ತಿ ಕೂಡ್ಸಿಟ್ಕೊಂಡು ಎಲ್ಲಿ ಪರಲೋಕ ತಗೊಂಡೋಕ್ ಆಗ್ತದ? ಅದಕ್ಕೆ ದೇವರು ಹೇಳ್ತಾರೆ, ಅಲ್ಪನಾದನೊಬ್ಬನಿಗೆ ನೀನು ಸಹಾಯ ಮಾಡಿದರೆ ನೀನು ನನಗೆ ಸಹಾಯ ಮಾಡಿದಂತೆ. ಸ್ಪಷ್ಟವಾಗಿ ದೇವರು ಮಾತನಾಡ್ತಾರೆ. ದಿಕ್ಕಿಲ್ಲದವನು, ಕುಗ್ಗಿದವನು, ಅವನು ಬೇರೆ ವಿಷಯಕ್ಕೆ ಸಹಾಯವನ್ನು ಕೇಳುವಂತವನು. ಹಾಲೆಲೂಯಾ. ಇಂಥವರಿಗೆ ದೇವರು ಭೂಮಿ ಮೇಲೆ ಕಳಿಸಿರ್ಬೋದು, ಗೊತ್ತಾಗಲ್ಲ ನಮ್ಗೆ. ಅದಕ್ಕೆ ನಿಮ್ಮನ್ನ ನೀವು ಎಚ್ಚರಿಕೆಯಿಂದ ಕಾದು ಕಾಪಾಡಿಕೊಳ್ಳಿರಿ, ನನ್ನ ಬರೋಣ ಸಮೀಪವಾಗಿದೆ. ನಿಮ್ಮ ಎಲ್ಲ ಲೆಕ್ಕಾಚಾರಗಳನ್ನೆಲ್ಲ ನಾನು ಮಾಡಬೇಕು. ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ 20-21ನೇ ವಾಕ್ಯದಿಂದ ಬರ್ತದೆ ಅದೆಲ್ಲ. ಹಾಲೆಲೂಯಾ. ಹಾಗಾಗಿ ತಿನ್ನದು ಕುಡಿಯೋದು ದೇವರ ರಾಜ್ಯವಲ್ಲ.
ಊಟ ಮಾಡ್ತೀವಿ ಮನೆಯಲ್ಲಿ, ರೈಟ್. ಆದರೆ ಕಷ್ಟದಲ್ಲಿರುವಂಥವ್ರು ಯಾರೊಂದು ಸಹಾಯ ಕೇಳಿದ್ರೆ ಕೊಡ್ಬೇಕು. 50 ರೂಪಾಯಿ 100 ರೂಪಾಯಿ ಸಂಪಾದನೆ ಇದೆಯಾ, 5 ರೂಪಾಯಿ 10 ರೂಪಾಯಿ ಊಟ ಮಾಡಿಸಿ, 20 ರೂಪಾಯಿ ಊಟ ಮಾಡಿಸ್ರಿ, ತಿಂಡಿ ತಿನ್ನಿಸ್ರಿ. ನಿಮ್ಮ ಆತ್ಮ ಎಷ್ಟು ಸಂತೋಷ ಪಡ್ತದೆ ಅಂತ ನೀವು ಚೆಕ್ ಮಾಡಿ, ಗೊತ್ತಾಗ್ತದೆ ಪ್ರಿಯರೇ. ಅದು ಹೇಳ್ಬಾರ್ದು. ಎಷ್ಟೋ ನಮ್ಮ ದೇವರು ನಮ್ಮ ಆತ್ಮಕ್ಕೆ ಮಾತನಾಡಿ ಆ ತರ ಸಹಾಯಗಳನ್ನ ದೇವರು ಮಾಡಿದ್ದಾರೆ ನಮ್ಮ ಮುಖಾಂತರ, ಹಲವಾರು ಸೇವಕರ ಮುಖಾಂತರ ಮಾಡಿದ್ದಾರೆ ಪ್ರಿಯರೇ. ಹಾಗಾಗಿ ನಾವು ಎಚ್ಚರಿಕೆಯಿಂದ ಇರಬೇಕು, ದೇವರ ವಾಕ್ಯದಲ್ಲಿ ಬೆಳಿಬೇಕು, ಆತ್ಮದಲ್ಲಿ ದೇವರನ್ನ ನಾವು ಪವಿತ್ರಾತ್ಮರನ್ನ ನಮ್ಮ ಒಳಗಡೆ ಕರಿಬೇಕು. ದೇವರಾತ್ಮನೇ ನನ್ನ ಒಳಗೆ ವಾಸ ಮಾಡು. ನೀವು ನನ್ನ ಆತ್ಮಕ್ಕೆ ಏನು ಮಾತನಾಡ್ತೀರಿ ಸ್ವಾಮಿ, ಅದ್ರ ಪ್ರಕಾರ ನಾವು ಜೀವಿಸ್ಬೇಕು ದೇವ್ರೆ. ಕೆಟ್ಟದನ್ನ ತೊರೆದು ಬಿಟ್ಟು ಒಳ್ಳೆದನ್ನ ಬಿಗಿಯಾಗಿ ಹಿಡಿದುಕೊಳ್ಳಿ. ಹಾಲೆಲೂಯಾ, ದೇವ್ರು ಹೇಳ್ತಾರೆ ಇವೆಲ್ಲ. ಹಾಗಾಗಿ ಇನ್ನು ಅನೇಕ ವಾಕ್ಯಗಳಿದೆ. ಕೆಳಗಡೆ 2ನೇ ವಾಕ್ಯ ಹೇಳ್ತದೆ, ಯೆಹೋವನು ಅವನ ಪ್ರಾಣವನ್ನು ಕಾಪಾಡಿ ಉಳಿಸುವನು. ಯಾರಿಗೆ? ದಿಕ್ಕಿಲ್ಲದವನಿಗೆ. ಭೂಮಿ ಮೇಲೆಲ್ಲ ಕೈ ಬಿಟ್ಟರು ಜನಗಳು, ಆದ್ರೆ ದೇವರು ಬಿಡ್ಲಿಲ್ಲ. ಅವನ ಪ್ರಾಣವನ್ನು ಕಾಪಾಡಿ ಉಳಿಸಿದನು. ಅವನು ದೇಶದಲ್ಲಿ ಧನ್ಯನೆನಿಸಿಕೊಳ್ಳುವನು. ಹಾಲೆಲೂಯಾ, ದಿಕ್ಕಿಲ್ಲದವನು ನೋಡಿ, ಅವನು ದೇಶದಲ್ಲಿ ಧನ್ಯನೆನಿಸಿಕೊಳ್ಳುವನು. ಹಾಲೆಲೂಯಾ. ಯೆಹೋವನೇ ಅವನನ್ನು ಶತ್ರುಗಳ ಅಧೀನಕ್ಕೆ ಕೊಡಬೇಡ. ಅವನು ಅಸ್ತವ್ಯಸ್ತನಾಗಿ ಬಿದ್ದುಕೊಂಡಿರುವಾಗ ಯೆಹೋವನು ಅವನನ್ನು ಉದ್ಧರಿಸಿದನು. ಅವನು ಅಸ್ತವ್ಯಸ್ತನಾಗಿ, ಆರೋಗ್ಯ ಸರಿ ಇದೆಯೋ ಸರಿ ಇಲ್ವೋ, ಅವನು ಅಸ್ತವ್ಯಸ್ತನಾಗಿ ಬಿದ್ದು ಹೋಗಿದ್ರೆ, ಇವತ್ತು ದಾರಿಲಿ ಎಲ್ಲಾರೋ ಒಬ್ರು ಯಾವ್ದಾರ ಗಾಡಿಯಿಂದ ಬಿದ್ರು, ಅವ್ರು ಬಿದ್ರು, ಇವ್ರು ಬಿದ್ರು ನೋಡಿಕೊಂಡು ಮೊಬೈಲ್ನಲ್ಲಿ ಕ್ಯಾಮ್ರಾ ಹೊಡೆಯಕ್ಕೆ ಹೋಗ್ಬಿಡ್ರಿ ಪ್ರಿಯರೇ. ನಿಮ್ಮ ಗಾಡಿಲಿ ಒಂದು ಲೋಟ ಒಂದು ಬಾಟ್ಲು ನೀರಿದ್ರೆ ನೀರು ಕುಡಿಸ್ರಿ ಅವರಿಗೆ. ಅವ್ರಿಗಿಲ್ಲ ಅಂದ್ರೆ ಅಲ್ಲಿಂದ ಕರ್ಕೊಂಡೋಗಿ ಸೈಡಲ್ಲಿ ಕುಂದ್ರಿಸ್ರಿ, ಪಕ್ಕದಲ್ಲೆಲ್ಲ ನೀರು ಕೊಟ್ಟದ್ದು ಸಹಾಯ ಮಾಡ್ರಿ. ಇದೆಲ್ಲ ದೇವರು ಗಣನೆಗೆ ತೆಗೆದುಕೊಳ್ತಾರೆ ಪ್ರಿಯರೇ. ಹಾಲೆಲೂಯಾ. ಹೌದು, ದಿಕ್ಕಿಲ್ಲದವನಿಗೆ ನೋಡಿ ಏನ್ ಹೇಳ್ತಾರೆ ಇಲ್ಲಿ, ಅವನು ಅಸ್ತವ್ಯಸ್ತನಾಗಿ ಬಿದ್ದುಕೊಂಡಿರುವಾಗ ಯೆಹೋವನು ಅವನನ್ನು ಉದ್ಧರಿಸುವನು, ಎಲ್ಲರಿಂದ ಬಿಡಿಸಿ ಉದ್ಧರಿಸುವನು. ಅವನು ರೋಗವೆಲ್ಲ ಪರಿಹರಿಸಿ ಆರೋಗ್ಯವನ್ನು ಉಂಟು ಮಾಡಿದನಲ್ಲ ಸ್ವಾಮಿ. ಅವನ ರೋಗವೆಲ್ಲ ಪರಿಹಾರ ಆಯಿತು, ಆರೋಗ್ಯವನ್ನು ಕೊಟ್ಟಿದ್ದಾರೆ ಸ್ವಾಮಿ. ಹಾಲೆಲೂಯಾ. ಇದು ಮನುಷ್ಯ ಮಾಡಲಿಕ್ಕೆ ಸಾಧ್ಯವೇ? ಇದು ಯಾಕೆ ಬರೆಯಲ್ಪಟ್ಟಿದೆ ಅಂದ್ರೆ, ಈ ಭೂಮಿ ಮೇಲೆ ನಾನು ತೋರಿಸಿದ್ದೀನಲ್ಲಪ್ಪ, ಇದೆಲ್ಲ ನೀವು ಇಲ್ಲಿ ಮಾಡಿಕೊಂಡು ಕಾಪಾಡಿಕೊಳ್ಳಿರಿ. ಹಾಲೆಲೂಯಾ. ಅದಕ್ಕಾಗಿ ನಾನು ನಿಮ್ಮನ್ನ ಕರೆದಿರೋದು. ಕೊಟ್ಟಂತ ಸಂದೇಶಕ್ಕಾಗಿ ಸ್ತೋತ್ರ ಮಾಡಿಕೊಂಡು ಚಿಕ್ಕ ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ರಾಜಾದಿರಾಜನೇ ಯೇಸು ಸ್ವಾಮಿ, ನಿಮಗೆ ಮಹಿಮೆಯಾಗಲಿ. ಕರ್ತನೆ, ವಿಡಿಯೋ ಮುಖಾಂತರ ನೋಡಿದ್ರೆ ಪ್ರತಿ ಒಂದು ಕುಟುಂಬಗಳನ್ನು ನೆನೆಸಿ ನಿಮ್ಮ ಕರಗಳನ್ನು ಒಪ್ಪಿಸ್ಕೊಡ್ತೀನಿ. ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡಿ ಜೀವನ ತಂದೆ. ಗಾಡ್ ಬ್ಲೆಸ್ ಯು. ಪ್ರೈಸ್ ಗಾಡ್. ದೇವರು ಎಲ್ಲರನ್ನೂ ಆಶೀರ್ವದಿಸಲಿ. ಆಮೆನ್.